ನಮಸ್ಕಾರ. ನೋಡಿ, ಯಾವುದೇ ಒಂದು ದೊಡ್ಡ ಟೆಕ್ನಾಲಜಿ ಮೇಲೆ ನಾವು ಇನ್ವೆಸ್ಟ್ ಮಾಡಿದಾಗ ಅದರ ನಿಜವಾದ ಬೆಲೆ ಗೊತ್ತಾಗೋದು 5 ಅಥವಾ 10 ವರ್ಷಗಳ ನಂತರ ಅಲ್ವಾ? ಇವತ್ತು ನಾವು ತಗೊಳ್ಳೋ ಒಂದು ನಿರ್ಧಾರ ನಮ್ಮ ಭವಿಷ್ಯದ ಖರ್ಚು ವೆಚ್ಚಗಳನ್ನ ಹೇಗೆಲ್ಲ ನಿರ್ಧಾರ ಮಾಡುತ್ತೆ. ಇವತ್ತು ನಾವು ಮಾತಾಡೋದು ಬರೀ ಪ್ರಾಡಕ್ಟ್ನ ಪವರ್ ಬಗ್ಗೆ ಅಲ್ಲ, ಬದಲಿಗೆ ಅದರ ದೀರ್ಘಕಾಲದ ಭದ್ರತೆ ಅಂದ್ರೆ ವಾರಂಟಿ ಹಿಂದಿರೋ ವಿಜ್ಞಾನದ ಬಗ್ಗೆ. ವ್ಯವಹಾರಗಳು ಕೇವಲ ಒಂದು ಉತ್ಪನ್ನವನ್ನು ಖರೀದಿಸುವುದಿಲ್ಲ, ಅವು ನಿಶ್ಚಿತತೆಯಲ್ಲಿ ಹೂಡಿಕೆ ಮಾಡುತ್ತವೆ. ಈ ಒಂದು ಮಾತಿದೆಯಲ್ಲ, ಇದೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ಮುಂದಿನ 10 ವರ್ಷಗಳಲ್ಲಿ ಎದುರಾಗಬಹುದಾದ ಆರ್ಥಿಕ, ತಾಂತ್ರಿಕ ಅನಿಶ್ಚಿತತೆಗಳನ್ನ ನಿಭಾಯಿಸೋದಿದೆಯಲ್ಲ, ಅದೇ ಅತಿದೊಡ್ಡ ಚಾಲೆಂಜ್. ಆ ಒಂದು ನಿಶ್ಚಿತತೆಯನ್ನ ಕೊಡೋದೇ ನಮ್ಮ ಇವತ್ತಿನ ವಿಷಯ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅನ್ನೋದನ್ನ ಒಮ್ಮೆ ಗಮನಿಸೋಣ. ಮೊದಲಿಗೆ ಹೂಡಿಕೆಯ ಹಿಂದಿರೋ ಸವಾಲುಗಳಿಂದ ಶುರು ಮಾಡಿ, ಆಮೇಲೆ ದೀರ್ಘಕಾಲದ ರಕ್ಷಣೆ, ಮತ್ತೆ ಕೊನೆಗೆ ನಮ್ಮ ಹೂಡಿಕೆಗೆ ತಕ್ಕ ಪ್ರತಿಫಲ ಹೇಗೆ ಸಿಗುತ್ತೆ ಅನ್ನೋದ್ರವರೆಗೂ ಈ ಪಯಣ ಸಾಗುತ್ತೆ. ಸರಿ, ಹಾಗಾದ್ರೆ ಮೊದಲನೇ ವಿಷಯಕ್ಕೆ ಬರೋಣ. ಇಲ್ಲೊಂದು ಮೂಲಭೂತ ಪ್ರಶ್ನೆ ಇದೆ. ಒಂದು ದೊಡ್ಡ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡಿದ್ಮೇಲೆ ಮುಂದಿನ 10 ವರ್ಷಗಳಲ್ಲಿ ಬರಬಹುದಾದ ಹಣದುಬ್ಬರ, ಟೆಕ್ನಾಲಜಿ ಫೇಲಿಯರ್ ಅಥವಾ ಜಾಸ್ತಿಯಾಗೋ ರಿಪೇರಿ ಖರ್ಚು, ಈ ಎಲ್ಲ ರಿಸ್ಕ್ಗಳಿಂದ ಅದನ್ನ ಹೇಗೆ ಪ್ರೊಟೆಕ್ಟ್ ಮಾಡೋದು? ನೋಡಿ, ಈ ಪ್ರಶ್ನೆ ಪ್ರತಿಯೊಬ್ಬ ಬಿಸ್ನೆಸ್ ಓನರ್ ತಲೆಯಲ್ಲೂ ಇದ್ದೇ ಇರುತ್ತೆ. ಒಂದು ದಶಕದಲ್ಲಿ ಟೆಕ್ನಾಲಜಿ ಹಳೇದಾಗ್ಬಹುದು, ಸ್ಪೇರ್ ಪಾರ್ಟ್ಸ್ ಬೆಲೆ ಗಗನಕ್ಕೇರಬಹುದು. ಇಂತಹ ಅನಿಶ್ಚಿತತೆಯ ನಡುವೆ ಹೂಡಿಕೆಯನ್ನು ಭದ್ರವಾಗಿ ಇಟ್ಕೊಳ್ಳೋದು ಹೇಗೆ? ಹೀಗಿರುವಾಗ ನಮಗೆ ಒಂದು ಗಟ್ಟಿಯಾದ ರಕ್ಷಣಾ ಕವಚ ಬೇಕೇ ಬೇಕು. ಅದಕ್ಕೆ ಉತ್ತರ ಇಲ್ಲಿದೆ: ಪ್ಯೂರ್ ಪವರ್ ವಾರಂಟಿ ಶೀಲ್ಡ್. ಇದು ಸುಮ್ಮನೆ ಒಂದು ವಾರಂಟಿ ಅಂತ ಅನ್ಕೋಬೇಡಿ, ಇದು ದೀರ್ಘಕಾಲದವರೆಗೂ ನಮ್ಮ ಆಪರೇಷನ್ಸ್ ಸ್ಟೇಬಲ್ ಆಗಿರ್ಲಿ ಅಂತಾನೆ ಡಿಸೈನ್ ಮಾಡಿರೋ ಒಂದು ಕಂಪ್ಲೀಟ್ ಪ್ರೊಟೆಕ್ಷನ್ ಶೀಲ್ಡ್. ಈಗ ಇವೆರಡರ ವ್ಯತ್ಯಾಸವನ್ನ ನೋಡಿದ್ರೇನೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸ್ಟ್ಯಾಂಡರ್ಡ್ 5 ವರ್ಷದ ವ್ಯಾರಂಟಿ ಆರಂಭಿಕ ರಕ್ಷಣೆ ಕೊಡುತ್ತೆ, ಆದ್ರೆ 12 ಇಯರ್ಸ್ ಎಕ್ಸ್ಟೆಂಡೆಡ್ ಪ್ಲಾನ್ ಇದೆಯಲ್ಲ, ಅದು ಇಡೀ ಆಟವನ್ನೇ ಬದಲಾಯಿಸುತ್ತೆ. ಇದು ಬರೀ ದೋಷಗಳನ್ನ ಸರಿ ಮಾಡೋದಲ್ಲ, ಇದು ಹಣದುಬ್ಬರ ನಿರೋಧಕ ರಕ್ಷಣೆ. ಅಂದ್ರೆ ಇದರ ಅರ್ಥ ಏನ್ ಗೊತ್ತಾ? ಇವತ್ತಿಂದ 10 ವರ್ಷ ಆದ್ಮೇಲೆ ಒಂದು ರಿಪೇರಿ ಖರ್ಚು ಡಬಲ್ ಆದ್ರೂ ಕೂಡ ನಿಮ್ ಜೇಬಿಗೆ ₹1 ಕೂಡ ಹೊರೆಯಾಗಲ್ಲ. 12 ವರ್ಷ ಇದೇನೋ ಸುಮ್ನೆ ಒಂದು ನಂಬರ್ ಅಷ್ಟೇ ಅಲ್ಲ, ಇದು ಒಂದು ದಶಕಕ್ಕಿಂತ ಹೆಚ್ಚು ಕಾಲ ಸ್ಥಿರ ಮತ್ತು ನಂಬಿಕೆಸ್ಥ ಪರ್ಫಾರ್ಮೆನ್ಸ್ ಕೊಡೋ ಒಂದು ಕಮಿಟ್ಮೆಂಟ್. ನಿಮ್ಮ ಹೂಡಿಕೆ ಬಹಳ ದೀರ್ಘಕಾಲದವರೆಗೆ ಸುರಕ್ಷಿತವಾಗಿರುತ್ತೆ ಅನ್ನೋದಕ್ಕೆ ಇದು ನಾವು ಕೊಡೋ ಒಂದು ಭರವಸೆ. ಸರಿ, ಹಾಗಾದ್ರೆ ಈ 12 ವರ್ಷದ ಪ್ರೊಟೆಕ್ಷನ್ನಲ್ಲಿ ಏನೆಲ್ಲ ಕವರ್ ಆಗುತ್ತೆ ಅಂತ ನೋಡೋಣ. ಸಿಸ್ಟಮ್ನ ಹೃದಯ ಅಂತಾನೆ ಹೇಳ್ಬೋದಾದ ಲಿಥಿಯಂ ಅಯನ್ ಬ್ಯಾಟರಿಗಳು ಮತ್ತು ಪರ್ಫಾರ್ಮೆನ್ಸ್ ಅನ್ನ ದಿನೇ ದಿನೇ ಇಂಪ್ರೂವ್ ಮಾಡೋ ಫರ್ಮ್ವೇರ್ ಅಪ್ಗ್ರೇಡ್ಸ್, ಇವೆರಡಕ್ಕೂ ಪೂರ್ತಿ 12 ವರ್ಷ ಕವರೇಜ್ ಇದೆ. ಜೊತೆಗೆ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೆ BMSಗೆ 5 ವರ್ಷಗಳ ರಕ್ಷಣೆ ಸಿಗತ್ತೆ. ಯಾಕಂದ್ರೆ ಇವೇ ಸಿಸ್ಟಮ್ನ ಅತಿ ದುಬಾರಿ ಮತ್ತು ಪ್ರಮುಖ ಭಾಗಗಳು. ನಿಮ್ಮ ಹೂಡಿಕೆ ಸಂಪೂರ್ಣವಾಗಿ ಸೇಫ್. ಸರಿ, ಈಗ ನಾವು ಈ ವಾರಂಟಿಯ ಕೆಲವು ಎಕ್ಸ್ಕ್ಲೂಸಿವ್ ಫೀಚರ್ಸ್ ಕಡೆಗೆ ಹೋಗೋಣ. ಇದು ಬೇರೆ ವಾರಂಟಿಗಳಿಗಿಂತ ಹೇಗೆ ಭಿನ್ನ ಅನ್ನೋದನ್ನ ನೋಡೋಣ. ಅಂದ್ರೆ ಇದು ಪ್ರಾಬ್ಲಮ್ ಬಂದ್ಮೇಲೆ ಆಕ್ಷನ್ ತಗೊಳ್ಳೋ ಸಿಸ್ಟಮ್ ಅಲ್ಲ. ಇಲ್ಲಿ 3 ಮುಖ್ಯ ಬೆನಿಫಿಟ್ಸ್ ಇವೆ, ಇದು ಬೇರೆಲ್ಲೂ ಸಿಗಲ್ಲ. ಮೊದಲನೇದು ಅನ್ಕಂಡೀಷನಲ್ ಕವರೇಜ್, ಅಂದ್ರೆ ಯಾವುದೇ ಕಂಡೀಷನ್ಸ್ ಇಲ್ದೇ ಸಿಸ್ಟಮ್ ಆಫ್ಲೈನ್ನಲ್ಲಿದ್ರೂ ಡೀಪ್ ಡಿಸ್ಚಾರ್ಜ್ನಿಂದ ಪ್ರೊಟೆಕ್ಷನ್ ಸಿಗುತ್ತೆ. ಎರಡನೇದು 24/7 AI ಗಾರ್ಡಿಯನ್. ನಮ್ಮ 5th Gen AI ಚಾಲಿತ BMS ಇದೆಯಲ್ಲ, ಅದು ಸಮಸ್ಯೆ ಬರೋಕ್ಕೂ ಮುಂಚೆನೇ ಅದನ್ನ ಪತ್ತೆ ಮಾಡುತ್ತೆ. ಇದರಿಂದ ನಿಮ್ಮ ಕೆಲಸ ನಿಲ್ಲೋದೇ ಇಲ್ಲ. ಇನ್ನು ಮೂರನೇದು, ನಮ್ಮ ಪಾಲಿಸಿ ತುಂಬಾನೇ ಸಿಂಪಲ್. ರಿಪೇರ್ ಮಾಡಲ್ಲ, ರೀಪ್ಲೇಸ್ ಮಾಡ್ತೀವಿ. ಹಳೆ ಪಾರ್ಟ್ಸ್ ಸರಿ ಮಾಡೋ ಬದಲು ಹೊಸ ಪಾರ್ಟ್ಸ್ ಹಾಕ್ತೀವಿ. ಇದರಿಂದ ಸಿಸ್ಟಮ್ ಪರ್ಫಾರ್ಮೆನ್ಸ್ ಯಾವಾಗ್ಲೂ ಟಾಪ್ ಲೆವೆಲ್ನಲ್ಲೇ ಇರುತ್ತೆ. ಸರಿ, ಈಗ ಬರೋಣ ದುಡ್ಡಿನ ವಿಚಾರಕ್ಕೆ, ಅಂದ್ರೆ ಫಿನಾನ್ಷಿಯಲ್ ಬೆನಿಫಿಟ್ಸ್. ಈ ವಾರಂಟಿಯೊಂದು ಬಜೆಟ್ ಕಂಟ್ರೋಲ್ ಮಾಡೋಕೆ ಎಷ್ಟು ಪವರ್ಫುಲ್ ಟೂಲ್ ಅನ್ನೋದನ್ನ ನೋಡೋಣ. ಈ ಒಂದು ನಂಬರ್ ನೋಡಿ, 0. ವಾರಂಟಿ ಅಡಿಯಲ್ಲಿ ಬರುವ ಯಾವುದೇ ರಿಪೇರ್ಗೆ ನೀವು ಕಟ್ಟಬೇಕಾದ್ದು ₹0. ಯಾವುದೇ ಹಿಡನ್ ಚಾರ್ಜಸ್ ಇಲ್ಲ, ಸರ್ವಿಸ್ ಚಾರ್ಜಸ್ ಇಲ್ಲ. ಅಂದ್ರೆ ಮುಂದಿನ 12 ವರ್ಷಕ್ಕೆ ನಿಮ್ಮ ಮೇಂಟೆನೆನ್ಸ್ ಬಜೆಟ್ ಫಿಕ್ಸ್ಡ್, ಯಾವುದೇ ಟೆನ್ಷನ್ ಇಲ್ಲ. ಈ ಹೋಲಿಕೆ ನೋಡಿ, ವಿಷಯ ಎಷ್ಟು ಸಿಂಪಲ್ ಆಗಿದೆ ಅಂತ ಗೊತ್ತಾಗುತ್ತೆ. ಎಡಗಡೆ ನೀವು ಇವತ್ತಿನ ಬೆಲೆಯಲ್ಲಿ ನಿಮ್ಮ ಖರ್ಚನ್ನ 12 ವರ್ಷಕ್ಕೆ ಲಾಕ್ ಮಾಡ್ತೀರಾ. ಬಲಗಡೆ ಫ್ಯೂಚರ್ನಲ್ಲಿ ಏರಬಹುದಾದ ಪಾರ್ಟ್ಸ್ ಮತ್ತು ಲೇಬರ್ ಬೆಲೆಗಳು. ಈ ವಾರಂಟಿ ಇದೆಯಲ್ಲ, ಅದು ಆ ಬೆಲೆ ಏರಿಕೆಯ ಬಿಸಿಯನ್ನ ನಿಮಗೆ ತಟ್ಟದ ಹಾಗೆ ನೋಡ್ಕೊಳ್ಳುತ್ತೆ. ಆದ್ರೆ ಈ ಎಲ್ಲ ಬೆನಿಫಿಟ್ಸ್ ಪೂರ್ತಿಯಾಗಿ ಸಿಗ್ಬೇಕು ಅಂದ್ರೆ ನಾವು ಯಾವಾಗ ನಿರ್ಧಾರ ತಗೊಳ್ತೀವಿ ಅನ್ನೋದು ಬಹಳ ಮುಖ್ಯ.
ಅದನ್ನೇ ನಾವು ಡೇ ಝೀರೋ ಅಡ್ವಾಂಟೇಜ್ ಅಂತ ಕರೆಯೋದು. ಅಂದ್ರೆ ಮೊದಲನೇ ದಿನವೇ ಸರಿಯಾದ ನಿರ್ಧಾರ ಮಾಡೋದು. ಈ ನಂಬರ್ ನೋಡಿ 50%. ಏನಿದು? ನೀವು ಪ್ರಾಡಕ್ಟ್ ತಗೊಳ್ಳೋವಾಗಲೇ ಈ ಎಕ್ಸ್ಟೆಂಡೆಡ್ ವಾರಂಟಿ ತಗೊಂಡ್ರೆ ಆಮೇಲೆ ತಗೊಳ್ಳೋದಕ್ಕಿಂತ ಬರೋಬ್ಬರಿ 50% ಹಣ ಉಳಿಸ್ಬೋದು. ಇದು ನಿಜವಾಗ್ಲೂ ಒಂದು ಸ್ಮಾರ್ಟ್ ಮೂವ್ ಅಲ್ವಾ? ಸರಿ, ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಈ ಎಲ್ಲ ಫೀಚರ್ಸ್ ಸೇರಿ ಬಿಸ್ನೆಸ್ಗೆ ರಿಯಲ್ ಆಗಿ ಏನೆಲ್ಲ ಲಾಭ ತಂದ್ಕೊಡುತ್ತೆ ಅಂತ ಶಾರ್ಟ್ ಆಗಿ ನೋಡೋಣ. ಸೊ ಕೊನೆಗೆ ಬಿಸ್ನೆಸ್ಗೆ ಸಿಗೋ ವ್ಯಾಲ್ಯೂ ಏನು ನೋಡಿ. ಒಂದನೇದು ಮೇಂಟೆನೆನ್ಸ್ ಖರ್ಚು ಕಡಿಮೆ, ಎರಡನೇದು ನಿಮ್ಮ ಹೂಡಿಕೆ ಮೇಲೆ ಜಾಸ್ತಿ ರಿಟರ್ನ್ಸ್, ಮೂರನೇದು ಪವರ್ ಸಪ್ಲೈಗೆ ಗ್ಯಾರಂಟಿ. ಇವೆಲ್ಲ ಸೇರಿ ಸಿಗೋದು ಒಂದು ಮನಶ್ಶಾಂತಿ. ಅದು ಯಾವುದೇ ಬಿಸ್ನೆಸ್ಗೆ ಅತಿದೊಡ್ಡ ಆಸ್ತಿ. ಕೊನೆಯದಾಗಿ ಈ ಒಂದು ಮಾತು ಎಲ್ಲವನ್ನೂ ಹೇಳುತ್ತೆ. ನೀವು ಕೇವಲ ಒಂದು ಬ್ಯಾಕಪ್ ಪವರ್ ಸಿಸ್ಟಮ್ ತಗೊಳ್ತಿಲ್ಲ, ನೀವು ಮುಂದಿನ 12 ವರ್ಷಗಳ ನಿರಂತರ ಆತ್ಮವಿಶ್ವಾಸವನ್ನ ಖರೀದಿ ಮಾಡ್ತಿದ್ದೀರಾ. ಇದರ ಅರ್ಥ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿರೋದು ಮಾತ್ರ ಅಲ್ಲ, ಫ್ಯೂಚರ್ಗೆ ಕೂಡ ಪೂರ್ತಿಯಾಗಿ ರೆಡಿಯಾಗಿದೆ.